ಓಕೆನಾ. ಸೊ ಇನ್ ದಿಸ್ ಕ್ಲಾಸ್ ವಿಲ್ ಗೋ ವಿತ್ ಅದರ್ ಜಾಗ್ರಫಿ ರಿಲೇಟೆಡ್ ಕರೆಂಟ್ ಅಫೇರ್ಸ್. ಓಕೆ, ಸೊ ಈಗ ಸೈಕ್ಲೋನ್ಸ್ಗಳನ್ನ ಮುಗಿಸ್ಕೊಂಡು ನಾವು ಎಲ್ಲಿ ಹೋಗ್ತೇವಪ್ಪ ಅಂತಂದರೆ ಯಾವ್ಯಾವ ವಾಟರ್ ಡಿಸ್ಪ್ಯೂಟ್ಸ್ಗಳು ಲೈಕ್ ರಿವರ್ ಡಿಸ್ಪ್ಯೂಟ್ಸ್ ಅಂತೇಳಿ ಕರಿತೀವಿ. ಓಕೆನಾ. ಸೊ ಇತ್ತೀಚೆಗೆ ಕೆಲವು ಇಂಡಿಯಾದಾದ್ಯಂತ ಏನಪ್ಪ ಅಂದರೆ ಕೆಲವೊಂದು ಕಡೆ ಏನಾಗ್ತಾ ಹೋಗ್ತದೆ ಅಂತಂದರೆ ಸೊ ಬೇರೆ ಬೇರೆ ನದಿಗಳ ರಿವರ್ ಡಿಸ್ಪ್ಯೂಟ್ಸ್ಗಳೇನಪ್ಪ ಅಂತಂದರೆ ನಾವು ನೋಡ್ತಾ ಹೋದ್ವಿ. ಲೈಕ್ ಸೊ ಪಿನಾಕಿನಿ ಅಥವಾ ಪೆನ್ನಾ ರಿವರ್ ಡಿಸ್ಪ್ಯೂಟ್ ನೋಡಿದ್ವಿ ನಾವು, ಇಜೆಯೇ ನದಿ ಡಿಸ್ಪ್ಯೂಟ್ ನೋಡ್ತಾ ಇದ್ದೀವಿ. ಸೊ ನೆಕ್ಸ್ಟ್ ಏನಪ್ಪ ಅಂತಂದರೆ ಬ್ರಹ್ಮಪುತ್ರ ರಿವರ್ದ ವಾಟರ್ ಡಿಸ್ಪ್ಯೂಟ್ಸನ್ನು ನೋಡ್ತಾ ಇದ್ದೀವಿ. ಸೊ ಈ ರೀತಿ ಸುಮಾರು ಡಿಸ್ಪ್ಯೂಟ್ಸ್ಗಳು ಬರ್ತಾವೆ, ರಿವರ್ ಡಿಸ್ಪ್ಯೂಟ್ಸ್ಗಳಿದಾವೆ. ಸೊ ಆ ರಿವರ್ ಡಿಸ್ಪ್ಯೂಟ್ಸ್ ಕಾನ್ಸೆಪ್ಟ್ಸ್ಗಳನ್ನು ಸೊ ನಾವೇನು ಮಾಡ್ತಾ ಹೋಗ್ತೀವಪ್ಪ ಅಂತಂದರೆ ಸೊ ಈ ಕ್ಲಾಸಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ವಿಲ್ ಸ್ಟಾರ್ಟ್ ವಿತ್ ರಿವರ್ ಡಿಸ್ಪ್ಯೂಟ್ಸ್. ಸೊ ಫಸ್ಟ್ ಒನ್ ಇಜೆಯ ರಿವರ್, ಇಜೆಯ. The first one is Ijaya river dispute. First one is Ijaya, yes, Ijaya Nadi Vivada, Ijaya river dispute. The first is very very important, Ijaya river dispute. Okay na? Yes. ಹಾಗಿದ್ರೆ ಈ ಇಜಯ ರಿವರ್ ಡಿಸ್ಪ್ಯೂಟ್ ಅಥವಾ ಇಜಯ ರಿವರ್ ಯಾಕೆ ನ್ಯೂಸ್ ಒಳಗಿತ್ತು? ಸೊ ಸಾರಿ, ಇದು ಡಿಸ್ಪ್ಯೂಟ್ ಒಳಗೆ ಇದ್ದಂಥ ರಿವರ್ ಅಲ್ಲ, ನ್ಯೂಸಲ್ಲಿ ಇದ್ದಂಥ ರಿವರ್. ಹಾಗಿದ್ರೆ ವೈ ಇಟ್ ಈಸ್ ಇನ್ ನ್ಯೂಸ್? ಹಾಗಿದ್ರೆ ಇಜಯ ರಿವರ್ ಯಾಕೆ ನ್ಯೂಸ್ ಒಳಗಿತ್ತು? ಎಸ್, ವೆರಿ ಇಂಪಾರ್ಟೆಂಟ್ಲಿ ವೈ ಇಟ್ ಈಸ್ ಇನ್ ನ್ಯೂಸ್. ಓಕೆ, ಸೊ ಇತ್ತೀಚೆಗೆ ಏನಾಗ್ತದಪ್ಪ ಅಂತಂದರೆ ಮಣಿಪುರ್ ಸ್ಟೇಟಲ್ಲಿ ನಾವೇ ಗೌರ್ಮೆಂಟ್ ಏನು ಮಾಡ್ತಾ ಇದೆಯಪ್ಪ ಅಂದರೆ ಸೆಂಟ್ರಲ್ ಗೌರ್ಮೆಂಟ್ ಏನು ಮಾಡ್ಲಿಕ್ಕತ್ತದಪ್ಪ ಅಂತಂದರೆ ಎಸ್ ರೈಲ್ವೆ ಕನ್ಸ್ಟ್ರಕ್ಷನನ್ನು ಡೆವಲಪ್ಮೆಂಟ್ ಮಾಡ್ತಾ ಇದೆ. ಓಕೆನಾ. ಸೊ ಇಲ್ಲಿ ರೈಲ್ವೆ ಕನ್ಸ್ಟ್ರಕ್ಷನ್ ಡೆವಲಪ್ಮೆಂಟ್ ಮಾಡೋ ಸಮಯದಲ್ಲಿ ಅವ್ರೇನು ಮಾಡ್ತಾರಪ್ಪ ಅಂತಂದರೆ ಈ ಟ್ರ್ಯಾಕ್ಸ್ಗಳನ್ನು ಬಿಲ್ಟ್ ಮಾಡೋ ಸಮಯದೊಳಗೆ ಅಲ್ಲೇನಾಗ್ತಾ ಹೋಗ್ತದಪ್ಪ ಅಂತಂದರೆ ಲ್ಯಾಂಡ್ ಸ್ಲೈಡ್ ಆಗ್ತದೆ. ಏನು? ಲ್ಯಾಂಡ್ ಸ್ಲೈಡ್. ಆ ಲ್ಯಾಂಡ್ ಸ್ಲೈಡಿಂದಂಥ ಬಂದಂಥ ಎಲ್ಲ ಮಣ್ಣು ಎಲ್ಲಿ ಡೆಪಾಸಿಟ್ ಆಗ್ಯದಪ್ಪ ಅಂತಂದರೆ ಇಜಯ ರಿವರ್ ಒಳಗೆ ಡೆಪಾಸಿಟ್ ಆಗಿ ಸೊ ಅದರಿಂದ ಏನಾಗ್ತಾ ಇದೆಪ್ಪ ಅಂತಂದರೆ ನೀರು ಫ್ಲೋ ಆಗಲಿಕ್ಕೆ ಸಮಸ್ಯೆ ಆಗಿ ಅದರ್ ರೀಜನ್ ಕಡೆ ಏನಾಗ್ಲಿಕ್ಕತ್ತದಪ್ಪ ಅಂದರೆ ನೀರು ಫ್ಲೋ ಆಗ್ತಾ ಇದೆ. ಸೊ ಇದನ್ನೇ ನಾವೇನು ಕರಿತೀವಪ್ಪ ಅಂದರೆ ಇಜಯ ರಿವರ್ ಅಂಥೇಳಿ ಕರಿತೀವಿ. ಸರ್ ಜಸ್ಟ್ ನೋಡಿರಿ, ಇದೊಂಥರ ನಾವು ಒಂದು ರಿವರ್ ಅಂದ್ಕೊಂಡ್ರೆ ಓಕೆನಾ. ಸೊ ಅದ್ರ ಬದಿಗಳ ಅದರ ಬ್ಯಾಂಕ್ ಒಳಗೆ ನಾವೇನು ಬ್ಯಾಂಕ್ ಇಟ್ ಮೀನ್ಸ್ ಅಂದರೆ ಅದನ್ನು ನಾವು ಆ ಕಡೆ ಈ ಕಡೆ ಏರಿಯಾ ಏನದಲ್ಲ ದಟ್ ಈಸ್ ಕಾಲ್ಡ್ ಎಸ್ ಬ್ಯಾಂಕ್. ಒಂದು ರೈಟ್ ಬ್ಯಾಂಕ್ ಅಂತ ಹೇಳಿ ಕರಿತೀವಿ ಮತ್ತು ಲೆಫ್ಟ್ ಬ್ಯಾಂಕ್ ಅಂತ ಹೇಳಿ ಕರಿತೀವಿ. ಓಕೆನಾ. ಸೊ ಈ ಬ್ಯಾಂಕಲ್ಲಿ ಏನು ಮಾಡ್ಲಿಕ್ಕತ್ತಿದ್ದಾರಪ್ಪ ಅಂತಂದರೆ ರೈಲ್ವೆ ಟ್ರ್ಯಾಕ್ಸ್ಗಳನ್ನು ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದಾರೆ. ಏನು? ರೈಲ್ವೆ ಟ್ರ್ಯಾಕ್ಸ್. ಓಕೆ, ಸೊ ಆ ಆ್ಯಕ್ಚುಲಿ ಎಲ್ಲಿಪ್ಪ ಅಂತಂದರೆ ನಮಗೆಲ್ಲ ಗೊತ್ತಿರೋ ಹಾಗೆ ಮಣಿಪುರ. ಸೊ ನಾವು ಮಣಿಪುರದ ಒಂದು ಸ್ವಲ್ಪ ಜಾಗ್ರಫಿಯನ್ನು ಏನಾದರೂ ನೋಡ್ತಾ ಬಂದ್ವಿ ಅಂತಂದರೆ ಹಿಲ್ ಸ್ಟೇಷನ್ಸ್ ಇರುವಂಥ ಏರಿಯಾ. ಓಕೆನಾ. ಸೊ ಅಲ್ಲೇನದಪ್ಪ ಅಂತಂದರೆ ಹಿಮಾಲಯನ್ ಮೌಂಟೇನ್ಸ್ಗಳು ಏನದಪ್ಪ ಅಂತಂದರೆ ನಾವಿರೋದು ನೋಡ್ತೀವಿ. ಹಿಮಾಲಯನ್ ಮೌಂಟೇನ್ ರೇಂಜಸ್ ಇರಲಿ. ಸೊ ನಮಗೆಲ್ಲ ಸೊ ಈ ರೀತಿ ಇದ್ದಂಥ ಹಿಮಾಲಯನ್ ಮೌಂಟೇನ್ಸ್ ಏನಾಗ್ತವಪ್ಪ ಅಂತಂದರೆ ನೆಕ್ಸ್ಟ್ ತಮ್ಮ ಡೈರೆಕ್ಷನ್ಸನ್ನು ಬದಲಿಸ್ಕೊಂಡು ಈ ರೀತಿ ಫ್ಲೋ ಆಗ್ತವೆ. ಓಕೆನಾ. ಸೊ ಈ ರೀತಿ ಬಂದಿದ್ದಾವೆ. ಓಕೆನಾ. ಸೊ ಅವು ಕೂಡ ಹಿಮಾಲಯನ್ ಮೌಂಟೇನ್ಸ್. ನಿಮ್ಗೆ ಗೊತ್ತಿರಲಿ ಅಂಡಮಾನ್ ನಿಕೋಬಾರ್ ಐಲ್ಯಾಂಡ್ಸ್ ಅದಾವಲ್ಲ, ಅವು ಎಕ್ಸ್ಟೆನ್ಷನ್ ಪಾರ್ಟ್ ಆಫ್ ಹಿಮಾಲಯನ್ ಮೌಂಟೇನ್ಸ್. ಅವೆಲ್ಲ ಹಿಮಾಲಯನ್ ಮೌಂಟೇನ್ಸ್ದ ಎಕ್ಸ್ಟೆಂಡೆಡ್ ಪಾರ್ಟ್. ಓಕೆನಾ. ಯಾಕಂದರೆ ಸೊ ನಾವು ನಮ್ಮ ಈ ರೀಜನ್ ಒಳಗೆ ಸೊ ನಾವೇನು ನೋಡ್ತೀವಪ್ಪ ಅಂದರೆ ಹಿಮಾಲಯನ್ ಮೌಂಟೇನ್ಸ್ ನೋಡ್ತೀವಿ. ಓಕೆನಾ. ಸೊ ಇಲ್ಲಿ ಆದಮೇಲೆ ಅರುಣಾಚಲ ಪ್ರದೇಶದ ಆದಮೇಲೆ ಮೌಂಟೇನ್ ರೇಂಜಸ್ಗಳು ತಮ್ಮ ಡೈರೆಕ್ಷನ್ ಚೇಂಜ್ ಮಾಡಿಕೊಂಡು ಇಲ್ಲಿ ಬರುವಂಥ ನಾಗಾಲ್ಯಾಂಡ್, ಮಿಜೋರಾಂ, ಮಣಿಪುರ. ಓಕೆನಾ. ಸೊ ಇಲ್ಲಿ ನೆಕ್ಸ್ಟ್ ಮುಂದುವರೆದ ಎಲ್ಲಪ್ಪ ಅಂದರೆ ಅಂಡಮಾನ್ ನಿಕೋಬಾರ್. ದ ಲಾಸ್ಟ್ ಸದರ್ನ್ ಮೋಸ್ಟ್ ಪಾಯಿಂಟ್ ಆಫ್ ಇಂಡಿಯಾ, ಇಂದಿರಾ ಪಾಯಿಂಟ್ ಆಲ್ಸೋ ಅ ಪಾರ್ಟ್ ಆಫ್ ಹಿಮಾಲಯನ್ ಮೌಂಟೇನ್. ನೀವು ಅದ್ರ ಬಗ್ಗೆ ಜಾಗ್ರಫಿಯಲ್ಲಿ ಮತ್ತೆ ಕಲಿತಾ ಹೋಗ್ತೀವಿ. ಅರ್ಥ ಆಗ್ತಾ ಇದೆನಾ? ಹೀಗೆ ಸೊ ಇಲ್ಲೇನಪ್ಪ ಅಂತಂದರೆ ಮಣಿಪುರ ಯೂಶ್ವಲಿ ಮೌಂಟೇನ್ ರೇಂಜಸ್ ಆಗಿರೋದ್ರಿಂದ ಸೊ ನಾವೇನಾದರೂ ಡೆವಲಪ್ಮೆಂಟ್ ಆ್ಯಕ್ಟಿವಿಟಿ ಮಾಡ್ತಾ ಹೋದಿವಪ್ಪ ಅಂತಂದರೆ ಅಲ್ಲಿ ಯೂಶ್ವಲಿ ಏನಾಗ್ತದಪ್ಪ ಅಂತಂದರೆ ಲ್ಯಾಂಡ್ ಸ್ಲೈಡ್ಗಳು ಜಾಸ್ತಿ ಆಗ್ತವೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಲಾಸ್ಟ್ ಇಯರ್ ನಡೆದಂಥ ಕೇರಳದ ಲ್ಯಾಂಡ್ ಸ್ಲೈಡ್. ಓಕೆನಾ. ಸೊ ಕೇರಳದಾಗ ಏನು ಮಾಡ್ತಾರಪ್ಪ ಅಂತಂದರೆ ಕೇರಳದಲ್ಲಿ ಏನು ಮಾಡಿದರು ಅಂತಂದರೆ ವೈಟ್ ಸಿಲ್ವರ್ ಕಾರಿಡಾರ್. ವೈಟ್ ಸಿಲ್ವರ್ ಕಾರಿಡಾರ್ನ ಮಾಡ್ತಾರೆ. ವೈಟ್ ಸಿಲ್ವರ್ ಕಾರಿಡಾರ್ ಇಸ್ ನಥಿಂಗ್ ಬಟ್ ಅ ಪಾರ್ಟ್ ಆಫ್ ಹೈ ಸ್ಪೀಡ್ ಹೈವೇಸ್. ಓಕೆನಾ. ಹೇಗೆ ನಾವೀಗ ಬೆಂಗಳೂರು ಮೈಸೂರು ಹೈ ಸ್ಪೀಡ್ ಹೈವೇಸ್ ಅಂತ ಈ ರೀತಿ ಬೇರೆ ಬೇರೆ ಕಡೆ ಮಾಡ್ತಾ ಇದ್ದೀವಲ್ಲ, ಅದೇ ರೀತಿ ಅದು ಪಾರ್ಟ್ ಆಫ್ ಹೈ ಸ್ಪೀಡ್ ಹೈವೇ ವೈಟ್ ಸಿಲ್ವರ್ ಕಾರಿಡಾರ್. ಸೊ ಇಲ್ಲಿ ಕೇರಳ ಅನ್ನುವಂಥದ್ದು ಈ ರೀತಿ. ಸೊ ನಮ್ಗೆ ಎಲ್ಲವೂ ಕೂಡ ವೆಸ್ಟರ್ನ್ ಘಾಟ್ಸಲ್ಲಿ ಬರುವಂಥದ್ದು. ಈಗ ಕರ್ನಾಟಕ ಆದರೆ ಪಾರ್ಟ್ ಆಫ್ ಕರ್ನಾಟಕ ವಿ ಹ್ಯಾವ್ ವೆಸ್ಟರ್ನ್ ಘಾಟ್, ಬಟ್ ಎಂಟೈರ್ ಕೇರಳನೇ ಏನಪ್ಪ ಅಂದರೆ ವೆಸ್ಟರ್ನ್ ಘಾಟ್ಸಲ್ಲಿ ಇರೋದ್ರಿಂದ ಇಲ್ಲಿ ಟ್ರಾವೆಲಿಂಗ್ ಟೈಮ್ ಏನಾಗ್ತಾ ಇತ್ತು ಅಂದರೆ ಜಾಸ್ತಿ ತೊಗೋದಿತ್ತು ಡ್ಯೂ ಟು ದಿ ಘಾಟ್ ಸೆಕ್ಷನ್. ಅವ್ರೇನು ಮಾಡಿದರು ಅಂತಂದರೆ 12 hours ಕನ್ಸ್ಯೂಮ್ ಆಗೋಂಥ ಟೈಮನ್ನು ಸೊ ವೈಟ್ ಸಿಲ್ವರ್ ಕಾರಿಡಾರ್ ಮಾಡೋ ಮುಖಾಂತರ ಏನು ಮಾಡ್ತಾರಪ್ಪ ಅಂತಂದರೆ ಅಲ್ಲಿರುವಂತಹ ಮೌಂಟೇನ್ ರೇಂಜಸ್ಸನ್ನು ಸೊ ಸಮತಟ್ಟಾಗಿ ಮಾಡ್ಕೊಂಡು ಪ್ಲೇನ್ ಏರಿಯಾಸ್ ಆಗಿ ಕನ್ವರ್ಟ್ ಮಾಡ್ಕೊಂಡು ಏನು ಮಾಡ್ತಾರಪ್ಪ ಅಂದರೆ ಹೈವೇಸ್ ಬಿಲ್ಡ್ ಮಾಡಿದರು. ಆ ಹೈವೇ ಬಿಲ್ಡ್ ಮಾಡಬೇಕು ಅಂತಂದರೆ ಯೂಶ್ವಲಿ ಅಲ್ಲಿ ಎಲ್ಲ ಮರಗಳನ್ನು ಕಡಿಬೇಕಾಗ್ತದೆ. ಯಾವಾಗ ನಾವು ಮರವನ್ನು ಕಡಿತೀವಿ ಸೊ ಆ ಮರದ ರೂಟ್ಸ್ ಏನಿರ್ತಾವಲ್ಲ
ಆ ರೂಟ್ಸ್ ಏನಾಗಿರ್ತವಪ್ಪ ಅಂದರೆ ಮಣ್ಣನ್ನು ಹಿಡ್ಕೊಂಡಿರ್ತವೆ. ಎಸ್, ಯಾಕೆ ಯೂಶ್ವಲಿ ಮೌಂಟೇನ್ ರೇಂಜಸ್ ಒಳಗೆ ಮಣ್ಣಿದ್ರೂ ಕೂಡ ಯಾಕೆ ಅದು ಕೆಳಗೆ ಬರೋದಿಲ್ಲಪ್ಪ ಅಂದರೆ ಓನ್ಲಿ ಬಿಕಾಸ್ ಆಫ್ ರೂಟ್ಸ್. ಓಕೆನಾ. ಬಟ್ ಈ ಮರ ಕಡ್ದಿದ್ರಿಂದ ಏನಾಗ್ತದಪ್ಪ ಅಂದರೆ ರೂಟ್ಸ್ ಎಲ್ಲ ಲೂಸ್ ಆಗಿ ಆ ಲ್ಯಾಂಡ್ಸ್ಲೈಡ್ ಆಯ್ತು. ಇಡುಕ್ಕಿ ಮತ್ತು ವಯನಾಡು ಡಿಸ್ಟ್ರಿಕ್ಕಲ್ಲಿ ಏನಪ್ಪ ಅಂತಂದರೆ ಲಾಸ್ಟ್ ಇಯರ್ ನಾವು ಏನು ನೋಡ್ತೀವಿ, ಈ ಒಂದು ಲ್ಯಾಂಡ್ಸ್ಲೈಡನ್ನು ನೋಡ್ತೀವಿ. ಅದೇ ರೀತಿ ಸೇಮ್ ಥಿಂಗ್ ಎಲ್ಲಿ ನಡೀತದಪ್ಪ ಅಂದರೆ ಈ ಸಲ ಮಣಿಪುರಲ್ಲಿ. ಓಕೆನಾ. ಸೊ ಇವರು ಕೂಡ ಏನು ಮಾಡ್ತಾರಪ್ಪ ಅಂದರೆ ಹಿಲ್ ಸ್ಟೇಷನ್ನಲ್ಲಿ ಪ್ಲೇನ್ ಏರಿಯಾಗಳನ್ನ ಕನ್ವರ್ಟ್ ಮಾಡಿಕೊಂಡು ಮರಗಳನ್ನು ಕಡಿದ ರೈಲ್ವೆ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡ್ತಾರೆ. ಸೊ ಈ ರೈಲ್ವೆ ಕನ್ಸ್ಟ್ರಕ್ಷನ್ಗೋಸ್ಕರ ಏನು ನಾವೇನು ಕರಿತೀವಿ, ಏನು ಮರಗಳನ್ನು ಕಡಿದ್ರಲ್ಲ ಅದರಿಂದ ಲ್ಯಾಂಡ್ಸ್ಲೈಡ್ ಆಯ್ತು. ಲ್ಯಾಂಡ್ಸ್ಲೈಡ್ ಆಗಿ ಅದರೆಲ್ಲ ಮಣ್ಣು ಎಲ್ಲಿ ಬಂದು ಡೆಪಾಸಿಟ್ ಆಗಿಬಿಡ್ತು ಅಂತಂದರೆ ಈಜಯ ರಿವರ್ ಒಳಗೆ ಡೆಪಾಸಿಟ್ ಆಯಿತು. ಎಲ್ಲಿ? ಈಜಯ ರಿವರಲ್ಲಿ ಏನಾಗ್ತಾ ಇದೆ ಅಂತಂದರೆ ಡೆಪಾಸಿಟ್ ಆಗ್ತಾ ಇದೆ. ಸೊ ಹಾಗಿದ್ರೆ ಇಲ್ಲಿ ಏನು ವಾಟರ್ ಫ್ಲೋ ಆಗ್ಲಿಕ್ಕತ್ತದಲ್ಲ, ಸೊ ಇಲ್ಲಿ ಏನಾಗದಪ್ಪ ಅಂದ್ರೆ ಮಣ್ಣಿರೋದ್ರಿಂದ ಇಲ್ಲಿ ನೀರು ಸ್ಟೋರ್ ಆಗಿ ಈ ಕಡೆ ಮತ್ತು ಈ ಕಡೆ ಏನಾಗ್ಲಿಕ್ಕತ್ತದಪ್ಪ ಅಂತಂದರೆ ರೈಟ್ ಬ್ಯಾಂಕ್ ಮತ್ತು ಲೆಫ್ಟ್ ಬ್ಯಾಂಕ್ ಕಡೆ ಏನಾಗ್ತಾ ಇದೆಪ್ಪ ಅಂತಂದರೆ ವಾಟರ್ ಫ್ಲೋ ಆಗ್ಲಿಕ್ಕತ್ತದ. ಹಾಗಾಗಿ ಏನಪ್ಪ ಅಂತಂದರೆ ಈ ಒಂದು ಈಜಯ ರಿವರ್ ಲಾಸ್ಟ್ ಇಯರ್ ನ್ಯೂಸ್ ಒಳಗಿತ್ತು. ಅರ್ಥ ಆಗ್ಲಿಕ್ಕತ್ತದ? ಎಸ್, ದಿಸ್ ವೈ ದಿ ಈಜಯ ರಿವರ್ ವಾಸ್ ಇನ್ ನ್ಯೂಸ್. ಓಕೆನಾ. ಸೊ ಇಲ್ಲಿ ನೋಡಿ, ಹಾಗಿದ್ರೆ ನಾವಿಲ್ಲಿ ಡಿಸ್ಕಸ್ ಮಾಡಬೇಕಾಗಿದ್ದು ಫಸ್ಟ್ ಈಜಯ ನದಿ ಬಗ್ಗೆ, ಸೆಕೆಂಡ್ ಒನ್ ರೈಲ್ವೆ ಕನ್ಸ್ಟ್ರಕ್ಷನ್ ಪ್ರೋಗ್ರಾಮ್. ಎರಡು ಬೇಸಿಕ್ಸನ್ನು ಇಟ್ಕೋಬೇಕು ನಾವು. ಫಸ್ಟ್ ಒನ್ ಯಾವ್ದು? ಈಜಯ. ಸೆಕೆಂಡ್ ಒನ್ ಈಸ್ ರೈಲ್ವೆ. ಓಕೆನಾ. ಎಸ್. Okay, the first one will go with Ijaya, about Ijaya. Okay, so Ijaya nadi ಬಗ್ಗೆ Ijaya. Okay, so Ijaya river. ಹಾಗಿದ್ರೆ Ijaya river ಅನ್ನುವಂಥದ್ದು ಇದು ಇಟ್ಸ್ ನಾಟ್ ಅ ಮೇನ್ ರಿವರ್. ಓಕೆ, ಇದೊಂದು ಸಣ್ಣ ನದಿ. ಓಕೆ, ಇಟ್ಸ್ ಅ ಸ್ಮಾಲ್ ಟ್ರಿಬ್ಯೂಟರಿ ಆಫ್ ಇರಾಂಗ್ ರಿವರ್. ಇರಾಂಗ್ ನದಿಯ ಉಪನದಿ. ಒನ್ ಮೋರ್ ರಿವರ್ ವಿ ಹ್ಯಾವ್, ದಟ್ ಇಸ್ ಇರಾಂಗ್. ಓಕೆ, ಸೊ ಈ ರಿವರ್ ಏನಪ್ಪ ಅಂತಂದರೆ ಇರಾಂಗ್ ರಿವರ್ನ ಟ್ರಿಬ್ಯೂಟರಿ. ಇರಾಂಗ್ ರಿವರ್ದ ಟ್ರಿಬ್ಯೂಟರಿ. ಓಕೆ, ಎಲ್ಲದಪ್ಪ ಅಂತಂದರೆ ಎಸ್ ಮಣಿಪುರದಲ್ಲಿ. ಎಲ್ಲದ? ಮಣಿಪುರ. ಎಸ್, ಎಲ್ಲಿ? ಮಣಿಪುರದಲ್ಲಿ ನಮಗೇನು ಕಾಣ್ತದಪ್ಪ ಅಂತಂದರೆ ಈ ಒಂದು ರಿವರ್ ಕಾಣ್ತದೆ. ಓಕೆನಾ. ಸೊ ಯೂಶ್ವಲಿ ಎಲ್ಲಿ ಫ್ಲೋ ಆಗ್ತದಪ್ಪ ಅಂತಂದರೆ ನಮಗೆ ಮಣಿಪುರದಲ್ಲಿ ಏನು ಹಿಲ್ ಸ್ಟೇಷನ್ಸ್ ಅದಾವಲ್ಲ, ಆ ಮಣಿಪುರದ ಹಿಲ್ ಸ್ಟೇಷನ್ಸಲ್ಲಿ ಮಧ್ಯೆ ಏನಾಗ್ತದಪ್ಪ ಅಂತಂದರೆ ಇದು ಫ್ಲೋ ಆಗ್ತದೆ. ಈ ರಿವರ್ ಮೇಲೆ ಜಾಸ್ತಿ ಯಾರು ಡಿಪೆಂಡ್ ಆಗಿದ್ದಾರಪ್ಪ ಅಂದರೆ ನಾಗಾ ಟ್ರೈಬಲ್ಸ್. ಓಕೆ, ಇದು ಯಾರಿಗೆ ಅತಿ ಹೆಚ್ಚು ಅನುಕೂಲ ಆಗ್ಯದಪ್ಪ ಅಂತಂದರೆ ಎಸ್ ನಾಗಾ ಟ್ರೈಬಲ್ಸ್. ಓಕೆ, ನಾವೆಲ್ಲ ನೋಡ್ತೀವಿ ನಾವು. ಓಕೆನಾ. ಸೊ ಇಲ್ಲಿ ನಾವು ನಾಗಾಲ್ಯಾಂಡ್ ಮಣಿಪುರ್ ರೀಜನಲ್ಲಿ ನಮಗೇನು ಅಂತಂದ್ರೆ ನಾಗಾ ಟ್ರೈಬಲ್ಸ್ ಜಾಸ್ತಿ ಇರೋದ್ರಿಂದ, ದಟ್ಸ್ ವಾಟ್ ಅವರಿಂದನೇ ನಾಗಾ ಟ್ರೈಬಲ್ಸ್ ಜಾಸ್ತಿ ಇರೋದ್ರಿಂದ ಒಂದು ಸ್ಟೇಟಿಗೆ ನಾವು ಕರಿತೀವಿ ನಾಗಾಲ್ಯಾಂಡ್, ಬಿಕಾಸ್ ನಾಗಾ ಟ್ರೈಬಲ್ಸ್ ಲ್ಯಾಂಡ್ ಅದು. ಅದ್ರ ಜೊತೆಗೆ ಮಣಿಪುರದಲ್ಲಿನೂ ಕೂಡ ನಾಗಾ ಟ್ರೈಬಲ್ಸ್ಗಳನ್ನ ನಾವು ನೋಡ್ತಾ ಇದ್ದೀವಿ. ಅತಿ ಹೆಚ್ಚು ನಾಗಾ ಟ್ರೈಬಲ್ಸ್ಗಳಿಗೆ ಇದೇನಾಗ್ತಾ ಇದೆಪ್ಪ ಅಂತಂದರೆ ಸಹಾಯವನ್ನು ಮಾಡ್ತಾ ಇದೆ. ಅರ್ಥ ಆಗ್ಲಿಕ್ಕತ್ತದ? ಎಸ್. ಸೊ ಇದ್ರ ಜೊತೆಗೆ ಇಲ್ಲಿ ಮಣಿಪುರದಲ್ಲಿ ಸೇನಾಪತಿ, ತಮ್ಲೆಂಗ್ಲಾಂಗ್ ಮತ್ತು ಸೋನಿ ಜಿಲ್ಲೆಗಳಲ್ಲಿ ಫ್ಲೋ ಆಗ್ತದೆ. ಎಲ್ಲಿ? ಸೇನಾಪತಿ. ಎಸ್, ಸೇನಾಪತಿ. ಯಾವ ಡಿಸ್ಟ್ರಿಕ್? ಸೇನಾಪತಿ, ಸೋನಿ ಆ್ಯಂಡ್ ತಮ್ಲಂಗ್ಲಾಂಗ್. ತಮ್ಲಂಗ್ಲಾಂಗ್ ಡಿಸ್ಟ್ರಿಕ್ಟ್ ಒಳಗೆ ಏನಾಗ್ತದಪ್ಪ ಅಂದರೆ ಇದು ಆ್ಯಕ್ಚುಲಿ ಫ್ಲೋ ಆಗ್ತದೆ. ಸೊ ದಿಸ್ ಇಸ್ ಅಬೌಟ್ ಈಜಯ ರಿವರ್. ಓಕೆನಾ. ಸೊ ನೆಕ್ಸ್ಟ್ ನಾವು ಡಿಸ್ಕಸ್ ಮಾಡಬೇಕಾಗಿದ್ದು ಏನಪ್ಪ ಅಂತಂದರೆ ರೈಲ್ವೆ. ಇಂಪಾರ್ಟೆಂಟ್ ಅಂದರೆ ಅದು ಪ್ರಾಜೆಕ್ಟ್ ಬಗ್ಗೆ. ಎಸ್, ರೈಲ್ವೆ ಪ್ರಾಜೆಕ್ಟ್. ವಿಲ್ ಗೋ ವಿತ್ ರೈಲ್ವೆ ಪ್ರಾಜೆಕ್ಟ್. ಸೊ ಇತ್ತೀಚೆಗೆ ಸ್ಟೇಟ್ ಗೌರ್ಮೆಂಟ್ ಅದ್ರ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾ ಇದೆಪ್ಪ ಅಂತಂದರೆ ಇನ್ಫ್ರಾಸ್ಟ್ರಕ್ಚರ್. ಅದರಲ್ಲೂ ಜಾಸ್ತಿ ಇನ್ಫ್ರಾಸ್ಟ್ರಕ್ಚರ್ ಎಲ್ಪ ಅಂತಂದರೆ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಅಂತ ಏನು ಕರಿತೀವಲ್ಲ, ಸೊ ಈ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ಗೆ ನಾವು 7 ಸಿಸ್ಟರ್ ಸ್ಟೇಟ್ಸ್ ಅಂತ ಹೇಳಿ ಕರಿತೀವಿ. ಓಕೆ, ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ಗೆ ನಾವೇನು ಕರಿತೀವಿ? 7 ಸಿಸ್ಟರ್ಸ್. ಓಕೆ, 7 ಸಿಸ್ಟರ್ ಸ್ಟೇಟ್ಸ್ ಅಂತ ಕರಿತೀವಿ. ಯಾವ್ಯಾವ 7 ಸಿಸ್ಟರ್ ಸ್ಟೇಟ್ಸ್ಗಳು? ಎಸ್, ಅಸ್ಸಾಂ, ಅರುಣಾಚಲ ಪ್ರದೇಶ್, ಪ್ರದೇಶ್, ಮಣಿಪುರ್, ಮಿಜೋರಾಂ, ಮೇಘಾಲಯ, ತ್ರಿಪುರ, ನಾಗಾಲ್ಯಾಂಡ್. ಎಷ್ಟಾದವು? 7 ಸಿಸ್ಟರ್ ಸ್ಟೇಟ್ಸ್.
ಹೌ ಮೆನಿ ಸಿಸ್ಟರ್ ಸ್ಟೇಟ್ಸ್ 7 ಸಿಸ್ಟರ್ ಸ್ಟೇಟ್ಸ್ ಅಂದರೆ ಸೊ ಈ ರೀಜನಲ್ಲಿ ಬರುವಂತಹ ಓಕೆ ಸೊ ನಮ್ಗೆ ಯೂಶ್ವಲಿ ಈ ಭಾಗದಲ್ಲಿ ಬರುವಂತಹ ಎಲ್ಲ ಸ್ಟೇಟ್ಸ್ಗಳು ನಾವೇನು ಕರಿತೀವಪ್ಪ ಅಂತಂದರೆ ಯೂಶ್ವಲಿ 7 ಸಿಸ್ಟರ್ ಸ್ಟೇಟ್ಸ್ ಅಂತ ಹೇಳಿ ಕರಿತೀವಿ ಯಾವ ಸಿಸ್ಟರ್ಸ್ 7 ಸಿಸ್ಟರ್ಸ್ ಯಾವ್ಯಾವುದು ಅಸ್ಸಾಂ ಅರುಣಾಚಲ ಪ್ರದೇಶ್ ಮಣಿಪುರ ಮಿಜೋರಾಂ ಮೇಘಾಲಯ ತ್ರಿಪುರ ಆ್ಯಂಡ್ ನಾಗಾಲ್ಯಾಂಡ್ ಸೊ A²M³ ತಮಿಳ್ನಾಡು ಎಸ್ ಏನದು A²M³ ತಮಿಳ್ನಾಡು ಅಂದರೆ A² ಇಟ್ ಮೀನ್ಸ್ ಅರುಣಾಚಲ ಪ್ರದೇಶ್ ಆ್ಯಂಡ್ ಅಸ್ಸಾಂ M³ ಇಟ್ ಮೀನ್ಸ್ ಮೇಘಾಲಯ ಮಿಜೋರಾಂ ಮಣಿಪುರ ತ್ರಿಪುರ ಆ್ಯಂಡ್ ನಾಗಾಲ್ಯಾಂಡ್ ಓಕೆ ಟೋಟಲಿ ವಿ ಹ್ಯಾವ್ 8 ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಅದರೊಳಗೆ 7 ಸ್ಟೇಟ್ಸ್ಗೆ ನಾವೇನು ಕರಿತೀವಪ್ಪ ಅಂದರೆ 7 ಸಿಸ್ಟರ್ ಸ್ಟೇಟ್ಸ್ ಅಂತ ಹೇಳಿ ಕರಿತೀವಿ 7 ಸಿಸ್ಟರ್ ಪ್ಲಸ್ 1 ಬ್ರದರ್ 7 ಸಿಸ್ಟರ್ ಪ್ಲಸ್ 1 ಬ್ರದರ್ ಅಂತ ಹೇಳಿ ಕರಿತೀವಿ 7 ಸಿಸ್ಟರ್ಸ್ ಯಾರು ಗೊತ್ತಾಯಿತು ಅಸ್ಸಾಂ ಅರುಣಾಚಲ ಪ್ರದೇಶ್ ಮಿಜೋರಾಂ ಮಣಿಪುರ ಮೇಘಾಲಯ ತ್ರಿಪುರ ಆ್ಯಂಡ್ ನಾಗಾಲ್ಯಾಂಡ್ 1 ಬ್ರದರ್ ಯಾವುದಪ್ಪ ಅಂತಂದರೆ ಸಿಕ್ಕಿಂ ಯಾವುದಾ ಸಿಕ್ಕಿಂ ಯೂಶ್ವಲಿ 1 ಬ್ರದರ್ ಈಸ್ ಸಿಕ್ಕಿಂ ಅರ್ಥ ಆಗುತ್ತದೆ